ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊದಲ ಬಾರಿಗೆ RSS ಒಂದು ಕಂಪ್ಲೇಂಟ್ ಕೊಟ್ಟಿದೆ ಸರ್ ಇದೇ ವಿಚಾರ. RSS ಹೆಂಗೆ ಕೊಡೋಕ್ಕಾಗುತ್ತೆ? RSS ಹೆಂಗೆ ಕೊಡೋಕ್ಕಾಗುತ್ತೆ? ಯಾವ ಲೆಟರ್ ಹೆಡಲ್ಲಿ ಕೊಟ್ಟಿದ್ದಾರೆ? ಒಂದು ಕಂಪ್ಲೇಂಟು ಇಂಡಿವಿಜುವಲಾಗಿ ಕೊಡಲಿ. RSS ಅವರೇ ಕೊಟ್ಟಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲ, ತೋರಿಸ್ಲಿ ಅವರು. ಯಾಕಂದರೆ ಅವರೇ ಹೇಳಿದಾರಲ್ಲ ಅನ್ರಿಜಿಸ್ಟರ್ಡ್ ಇದ್ದಾರಂತ. ಸೊ ನಾನು ವೈಯಕ್ತಿಕವಾಗಿ ಕೊಟ್ಟಿದ್ರೆ ಪರವಾಗಿ. ನನ್ನ ಮೇಲೆ ಕೇಸ್ ನಡೀತಾ ಇದೆ ಅಲ್ಲ, ನನ್ನ ಮೇಲೆ ನಡೀತಾ ಇದೆ, ದಿನೇಶ್ ಗುಂಡ್ರಾವ್ ಅವ್ರ ಮೇಲೆ ನಡೀತಾ ಇದೆ. ಒಂದು ಕಡೆ ಇವ್ರು ಹೇಳ್ತಾರೆ ನಾವು ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ನಮಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನಮಗೆ ಈ ಸಂಸ್ಥೆಗೆ ಅವಮಾನ ಆಗಿದೆ ಅಂತ ಹೇಳ್ತಾರೆ. ಅಸ್ತಿತ್ವದಲ್ಲಿ ಇದೆಯಾ ಇಲ್ವಾ ಈ ಆರ್ಗನೈಸೇಷನ್ನು? ಅದು ನಮಗೆ ಅದು ಪ್ರಶ್ನೆ ಕೇಳ್ತಾ ಇರೋದಲ್ಲ ನಾವು. ಅಸ್ತಿತ್ವದಲ್ಲಿದ್ದರೆ ಎಲ್ಲಿದೆ, ಹೇಗಿದೆ? ನಿಮ್ಮ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆ? ನಿಮ್ಮ ಮುಖ್ಯಸ್ಥರಿದ್ದಾರೆ ಆದರೆ ಆಫೀಸ್ ಏನೂ ಇಲ್ಲ. ಮುಖ್ಯಸ್ಥರಿದ್ದಾರೆ ಆದರೆ ನಿಮಗೆ ಯಾವುದೇ ರೀತಿಯಾದಂಥ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಈ ಆರ್ಗನೈಸೇಷನಿಗೆ ಮುಖ್ಯಸ್ಥರಿದ್ದಾರೆ, ಅಲ್ಲಿ ಖರ್ಚು ವೆಚ್ಚ ಇದೆ ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ. ಇದೆಂಥ ದೇಶ ಪ್ರೇಮಪ್ಪ, ಇದೆಂಥ ದೇಶಭಕ್ತಿ? ಅಂದರೆ ತೆರಿಗೆ ವಂಚನೆ ಮಾಡೋದು ದೇಶಭಕ್ತಿನ? ಈಗ ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಸರ್ ವಿಷ ಸರ್ಪನ ಹಿಡಿದು ಕಾಡಿಗೆ ಓಡಿಸಿ ಅನ್ನೋದು ಮಾತ್ರ ಅರ್ಥ ಆಗಿತ್ತ? ವಿಷ ಸರ್ಪನ ಏನು ಮಾಡ್ತೀರಾ ಸರ್ ನೀವೇ ಹೇಳಿ? ಯಾವುದೋ ಸ್ನೇಕ್ ಶಾಮಿ ಕರೆಸ್ತೀರಾ? ಹಾಂ, ಅವರೆಲ್ಲ ಹೋಗಿ ಕಾಡಿಗೆ ಬಿಡ್ತಾರೆ ತಾನೆ. ಅಕಸ್ಮಾತ್ ಸ್ನೇಕ್ ಶಾಮ್ ಅವ್ರು ಸಿಕ್ಕಿಲ್ಲ, ಅವಾಗೇನು ಮಾಡ್ತೀರಾ? ಊರು ಜನ ಏನು ಮಾಡ್ತಾರೆ ನೋಡಿ. ಒಂದು ತತ್ವ ಸಿದ್ಧಾಂತ ನಮ್ಮ ದೇಶದ ಏಳಿಗೆಗೆ ಸರಿ ಇಲ್ಲ ಅಂದರೆ ಅದನ್ನ ಅಳವಡಿಸ್ಕೋಬಾರ್ದು. ಸರ್ ಈಗ ಮೊದಲ ಬಾರಿಗೆ RSS ಒಂದು ಕಂಪ್ಲೇಂಟ್ ಕೊಟ್ಟಿದೆ ಸರ್ ಇದೇ ವಿಚಾರ. RSS ಹೆಂಗೆ ಕೊಡೋಕ್ಕಾಗುತ್ತೆ? RSS ಹೆಂಗೆ ಕೊಡೋಕ್ಕಾಗುತ್ತೆ? ಯಾವ ಲೆಟರ್ ಹೆಡಲ್ಲಿ ಕೊಟ್ಟಿದ್ದಾರೆ? ಒಂದು ಕಂಪ್ಲೇಂಟು ಇಂಡಿವಿಜುವಲಾಗಿ ಕೊಡಲಿ. RSS ಅವರೇ ಕೊಟ್ಟಿದ್ದಾರೆ ಅಂದರೆ ನನಗೆ ಗೊತ್ತಿಲ್ಲ, ತೋರಿಸ್ಲಿ ಅವರು. ಯಾಕಂದರೆ ಅವರೇ ಹೇಳಿದಾರಲ್ಲ ಅನ್ರಿಜಿಸ್ಟರ್ಡ್ ಇದ್ದಾರಂತ. ಸೊ ನಾನು ವೈಯಕ್ತಿಕವಾಗಿ ಕೊಟ್ಟಿದ್ರೆ ಪರವಾಗಿ. ನನ್ನ ಮೇಲೆ ಕೇಸ್ ನಡೀತಾ ಇದೆ ಅಲ್ಲ, ನನ್ನ ಮೇಲೆ ನಡೀತಾ ಇದೆ, ದಿನೇಶ್ ಗುಂಡ್ರಾವ್ ಅವ್ರ ಮೇಲೆ ನಡೀತಾ ಇದೆ. ಒಂದು ಕಡೆ ಇವ್ರು ಹೇಳ್ತಾರೆ ನಾವು ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ನಮಗೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನಮಗೆ ಈ ಸಂಸ್ಥೆಗೆ ಅವಮಾನ ಆಗಿದೆ ಅಂತ ಹೇಳ್ತಾರೆ. ಅಸ್ತಿತ್ವದಲ್ಲಿ ಇದೆಯಾ ಇಲ್ವಾ ಈ ಆರ್ಗನೈಸೇಷನ್ನು? ಅದು ನಮಗೆ ಅದು ಪ್ರಶ್ನೆ ಕೇಳ್ತಾ ಇರೋದಲ್ಲ ನಾವು. ಅಸ್ತಿತ್ವದಲ್ಲಿದ್ದರೆ ಎಲ್ಲಿದೆ, ಹೇಗಿದೆ? ನಿಮ್ಮ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆ? ನಿಮ್ಮ ಮುಖ್ಯಸ್ಥರಿದ್ದಾರೆ ಆದರೆ ಆಫೀಸ್ ಏನೂ ಇಲ್ಲ. ಮುಖ್ಯಸ್ಥರಿದ್ದಾರೆ ಆದರೆ ನಿಮಗೆ ಯಾವುದೇ ರೀತಿಯಾದಂಥ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಈ ಆರ್ಗನೈಸೇಷನಿಗೆ ಮುಖ್ಯಸ್ಥರಿದ್ದಾರೆ, ಅಲ್ಲಿ ಖರ್ಚು ವೆಚ್ಚ ಇದೆ ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ. ಇದೆಂಥ ದೇಶ ಪ್ರೇಮಪ್ಪ, ಇದೆಂಥ ದೇಶಭಕ್ತಿ? ಅಂದರೆ ತೆರಿಗೆ ವಂಚನೆ ಮಾಡೋದು ದೇಶಭಕ್ತಿನ? ಈಗ ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಸರ್ ವಿಷ ಸರ್ಪನ ಹಿಡಿದು ಕಾಡಿಗೆ ಓಡಿಸಿ ಅನ್ನೋದು ಮಾತ್ರ ಅರ್ಥ ಆಗಿತ್ತ? ವಿಷ ಸರ್ಪನ ಏನು ಮಾಡ್ತೀರಾ ಸರ್ ನೀವೇ ಹೇಳಿ? ಯಾವುದೋ ಸ್ನೇಕ್ ಶಾಮಿ ಕರೆಸ್ತೀರಾ? ಹಾಂ, ಅವರೆಲ್ಲ ಹೋಗಿ ಕಾಡಿಗೆ ಬಿಡ್ತಾರೆ ತಾನೆ. ಅಕಸ್ಮಾತ್ ಸ್ನೇಕ್ ಶಾಮ್ ಅವ್ರು ಸಿಕ್ಕಿಲ್ಲ, ಅವಾಗೇನು ಮಾಡ್ತೀರಾ? ಊರು ಜನ ಏನು ಮಾಡ್ತಾರೆ ನೋಡಿ. ಒಂದು ತತ್ವ ಸಿದ್ಧಾಂತ ನಮ್ಮ ದೇಶದ ಏಳಿಗೆಗೆ ಸರಿ ಇಲ್ಲ ಅಂದರೆ ಅದನ್ನ ಅಳವಡಿಸ್ಕೋಬಾರ್ದು. ಸರ್ ಈಗ